ಟಿ20 ವಿಶ್ವಕಪ್ ಮಹಾಯುದ್ಧಕ್ಕೆ ಇನ್ನೊಂದೇ ವಾರ ಬಾಕಿ. ಫೆಬ್ರವರಿ 7ರಿಂದ 20 ತಂಡಗಳ ನಡುವೆ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ಮಾರ್ಚ್ 8ರಂದು ಹೊಸ ಚಾಂಪಿಯನ್ನ ಉದಯ ಆಗುತ್ತೆ. ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ಈ ಸಲ ತವರಿನಲ್ಲೇ ಟ್ರೋಫಿಗೆ ಮುತ್ತಿಡೋಕೆ ತುದಿಗಾಲಲ್ಲಿ ನಿಂತಿದೆ. ವರ್ಲ್ಡ್ ಕಪ್ ಅಖಾಡಕ್ಕಿಳಿಯುವಂತ ಮುನ್ನ ಇವತ್ತು ತಿರುವನಂತಪುರಂನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸರಣಿಯ ಕೊನೆ ಪಂದ್ಯವನ್ನಾಡಲಿದೆ. ಕಳೆದ ಪಂದ್ಯದಲ್ಲಿ ಸೋತಿರುವಂತಹ ಭಾರತಕ್ಕೆ ಇದು ನಿಜಕ್ಕೂ ಕೂಡ ಅಲರ್ಟ್ ಮ್ಯಾಚ್ ಆಗಲಿದೆ. ಟೀಮ್ ಇಂಡಿಯಾ ಈ ಪಂದ್ಯವನ್ನು ಗೆಲ್ಲೋಕೆ ಏನನ್ನ ಮಾಡಬೇಕು, ಹಾಗೆ ಪ್ರಯೋಗ ಮಾಡಿ ಮತ್ತೆ ಕೈ ಸುಟ್ಕೊಳ್ತಾರಾ, ಹೇಗಿರುತ್ತೆ ಪ್ಲೇಯಿಂಗ್ 11 ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಭಾರತ ಮೊದಲ 3 ಪಂದ್ಯಗಳನ್ನು ಗೆದ್ದರೂ ಕೂಡ ನ್ಯೂಜಿಲೆಂಡ್ ತಂಡ 4ನೇ ಪಂದ್ಯದಲ್ಲಿ ಗೆದ್ದು ಭರ್ಜರಿ ಕಂಬ್ಯಾಕ್ ಮಾಡಿದೆ. ಇದೀಗ 5ನೇ ಪಂದ್ಯ ಇಬ್ಬರ ಪಾಲಿಗೂ ಕೂಡ ಮಸ್ಟ್ ವಿನ್ ಮ್ಯಾಚ್ ಆಗಲಿದೆ. ಯಾಕಂದ್ರೆ ಈ ಪಂದ್ಯದಲ್ಲಿ ವಿನ್ ಆಗಿ ಅದೇ ಟ್ರ್ಯಾಕ್ನಲ್ಲೇ ವಿಶ್ವಕಪ್ಗೂ ಕೂಡ ಕಾಲಿಡಬಹುದು. ಹೀಗಾಗಿ ಶತಾಯ ಗತಾಯ ಗೆಲ್ಲಲೇಬೇಕು ಎನ್ನುವಂತ ಮೈಂಡ್ ಸೆಟ್ನಲ್ಲೇ ಉಭಯ ತಂಡಗಳು ಕಣಕ್ಕಿಳಿಯುತ್ತವೆ. ಈ ಪಂದ್ಯಕ್ಕಾಗಿ ಭಾರತ ಪ್ಲೇಯಿಂಗ್ 11ನಲ್ಲಿ ಒಂದಷ್ಟು ಬದಲಾವಣೆಗಳಾಗುವಂತ ಚಾನ್ಸಸ್ ಕೂಡ ಇದೆ. ಸೊ ಯಾರೆಲ್ಲ ಈ ಪಂದ್ಯದಲ್ಲಿ ಚಾನ್ಸ್ ಅನ್ನ ಪಡಿಬಹುದು ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತ ಪರ ಈ ಸಲ 5ನೇ ಪಂದ್ಯದಲ್ಲೂ ಕೂಡ ಅಭಿಷೇಕ್ ಶರ್ಮಾ ಓಪನರ್ ಆಗಿ ಕಾಣಿಸ್ಕೊಳ್ತಾರೆ. ಟಿ20 ಫಾರ್ಮೆಟ್ನಲ್ಲಿ ಅಭಿಷೇಕ್ ಶರ್ಮಾ ಭಾರತದ ಪವರ್ ಹಿಟ್ಟರ್ ಬ್ಯಾಟರ್. ಅಷ್ಟೆಲ್ಲ ಜಗತ್ತಿನಲ್ಲೇ ಅತಿ ಹೆಚ್ಚು ಸ್ಟ್ರೈಕ್ ರೇಟ್ ಅನ್ನು ಹೊಂದಿರುವಂತ ಬ್ಯಾಟ್ಸ್ಮನ್. ಅತಿ ವೇಗದ ಅರ್ಧಶತಕಗಳ ಪಟ್ಟಿಯಲ್ಲಿ ಅಭಿಷೇಕ್ ಕೂಡ ಟಾಪ್ನಲ್ಲಿದ್ದಾರೆ. ಹೀಗಾಗಿ ಅಭಿಷೇಕ್ ಶರ್ಮಾ ಭಾರತ ಪರ 5ನೇ ಪಂದ್ಯದಲ್ಲೂ ಕೂಡ ಓಪನರ್ ಆಗಿ ಕಣಕ್ಕಿಳಿತಾರೆ. ಅಂಡ್ ನೆಕ್ಸ್ಟ್ ಸಂಜು ಸ್ಯಾಮ್ಸನ್. ಸಂಜು ಕೂಡ ಈ ಸರಣಿಯಲ್ಲಿ ಓಪನರ್ ಆಗಿ ತಮ್ಮ ಸ್ಥಾನವನ್ನು ನಿಭಾಯಿಸ್ತಾ ಇದ್ದಾರೆ. ಕಳೆದ 4 ಪಂದ್ಯಗಳಲ್ಲಿ ಸಂಜು ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ ನಿಜ, ಆದರೆ 5ನೇ ಪಂದ್ಯದಲ್ಲೂ ಕೂಡ ಸಂಜುಗೆ ಅವಕಾಶವನ್ನ ಕೊಡ್ತಾರೆ, ಅದು ಕೂಡ ಓಪನರ್ ಆಗಿ. ಕಳೆದ 4 ಪಂದ್ಯಗಳಲ್ಲಿ ಸಂಜು 40 ರನ್ಗಳನ್ನು ಬಾರಿಸಿದ್ರು. ಅಂಡ್ 5ನೇ ಪಂದ್ಯ ಅವ್ರಿಗೂ ಕೂಡ ಮಸ್ಟ್ ವಿನ್ ಮ್ಯಾಚ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಅವ್ರ ಬ್ಯಾಟಿಂದ ಬಿಗ್ ಹಿಟ್ ಅನ್ನ ನೋಡೋಕೆ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಸಂಜು ಆಡ್ತಾ ಇರೋದು ಅವರು ಆಡಿ ಬೆಳೆದಂತ ಮೈದಾನದಲ್ಲೇ. ಸೊ ಅವರ ಓಮ್ ಪಿಚ್ ಹಾಗೆ ತವರಿನಲ್ಲೇ ಈ ಪಂದ್ಯ ನಡೀತಾ ಇರೋದು ಸಂಜುಗೂ ಕೂಡ ತುಂಬಾನೇ ಸ್ಪೆಷಲ್ ಆಗಿದೆ. ಹೀಗಾಗಿ ತವರಿನ ಅಭಿಮಾನಿಗಳ ಮುಂದೆ ಭರ್ಜರಿಯಾಗಿ ಕಂಬ್ಯಾಕ್ ಮಾಡಿ ವಿಶ್ವಕಪ್ನಲ್ಲೂ ಕೂಡ ಅಬ್ಬರಿಸೋಕೆ ಈ ಪಂದ್ಯ ಸಂಜು ಪಾಲಿಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಅಭಿಷೇಕ್ ಹಾಗೆ ಸಂಜು ಓಪನರ್ ಆಗಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಇನ್ನು 3ನೇ ಸ್ಥಾನದಲ್ಲಿ ಇಶಾನ್ ಕಿಶನ್ ಬರ್ತಾರೆ. ಕಳೆದ ಪಂದ್ಯದಲ್ಲಿ ಇಶಾನ್ ಕಿಶನ್ ರನ್ನ ಇಂಜುರಿ ಕಾರಣದ ನೆಪ ಒಡ್ಡಿ ಅವರನ್ನ ಬೆಂಚ್ ಕಾಯಿಸಿದ್ರು. ಬಟ್ ಈ ಪಂದ್ಯದಲ್ಲಿ ಅವರು ಕಂಬ್ಯಾಕ್ ಮಾಡೇ ಮಾಡ್ತಾರೆ. ಹಾಗೆ ನಂಬರ್ 3ನಲ್ಲಿ ಬ್ಯಾಟ್ ಅನ್ನ ಬೀಸ್ತಾರೆ. 2.5 ವರ್ಷಗಳ ಬಳಿಕ ಟೀಮ್ ಇಂಡಿಯಾದ ಜೆರ್ಸಿಯಲ್ಲಿ ಕಣಕ್ಕಿಳಿದ್ರು ಕೂಡ ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಹೀಗಾಗಿ ಅವರು ಕೂಡ ಒನ್ ಆಫ್ ದಿ ಬೆಸ್ಟ್ ಬ್ಯಾಟರ್ ಆಗ್ತಾರೆ. ಹೀಗಾಗಿ ನಂಬರ್ 3ನಲ್ಲಿ ಆಡ್ತಾರೆ. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ನಂಬರ್ 4 ಅಲ್ಲಿ ಬರ್ತಾರೆ. ಈ ಸಲ 2 ಹಾಗೆ 3ನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಅರ್ಧಶತಕ ಬಾರಿಸಿದ್ರು. ಬಟ್ 4ನೇ ಪಂದ್ಯದಲ್ಲಿ ಅವರ ಬ್ಯಾಟಿಂದ ಬಿಗ್ ಇನ್ನಿಂಗ್ಸ್ ಬರಲಿಲ್ಲ. ಸೊ 5ನೇ ಪಂದ್ಯದಲ್ಲಿ ಮತ್ತೆ ಅವರ ಬ್ಯಾಟಿಂದ ಹೆಚ್ಚಿನ ಮೊತ್ತವನ್ನು ನಿರೀಕ್ಷೆ ಮಾಡಬಹುದು. ಇನ್ನು ರಿಂಕು ಸಿಂಗ್ ಕೂಡ ಆಲ್ರೌಂಡರ್ ಆಗಿ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದ್ದಾರೆ. ಫಿನಿಶರ್ ರೋಲ್ ಅನ್ನು ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ಸಿಕ್ಕಂತ ಅವಕಾಶದಲ್ಲಿ ಬಿಗ್ ಹಿಟ್ಗಳ ಮೂಲಕವೇ ಸದ್ದು ಮಾಡ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಅಕ್ಷರ್ ಪಟೇಲ್ ಮೊದಲ ಪಂದ್ಯದಲ್ಲಿ ಬೌಲಿಂಗ್ ವೇಳೆ ಗಾಯಗೊಂಡಿದ್ರು. ಹೀಗಾಗಿ ಅವರನ್ನ ಅನಂತರದ ಪಂದ್ಯಗಳಿಂದ ಹೊರಗೆ ಕೂರಿಸಲಾಗಿತ್ತು. ಈಗ ಅವರು ಕೂಡ ರಿಕವರ್ ಆಗಿದ್ದು ಈ ಪಂದ್ಯದಲ್ಲಿ ಅವರನ್ನು ಆಡಿಸುವಂತ ಚಾನ್ಸಸ್ ಇದೆ. ಇನ್ನು ಆಲ್ರೌಂಡರ್ ಆಗಿರುವಂತಹ ಶಿವಮ್ ದುಬೆ ಕೂಡ ಅವಕಾಶವನ್ನು ಪಡ್ಕೊಳ್ತಾರೆ. ಕಳೆದ ಪಂದ್ಯದಲ್ಲಿ ಭಾರತದ ಪರ ಅದ್ಭುತವಾಗಿ ಏಕಾಂಗಿ ಹೋರಾಟವನ್ನ ಮಾಡಿದ್ದು ಶಿವಮ್ ದುಬೆ. ಹೀಗಾಗಿ ಶಿವಮ್ ದುಬೆ ಈ ಪಂದ್ಯದಲ್ಲೂ ಕೂಡ ಅವಕಾಶವನ್ನು ಪಡ್ಕೊಳ್ತಾರೆ. ನೆಕ್ಸ್ಟ್ ಕುಲ್ದೀಪ್ ಯಾದವ್ ಹಾಗೆ ವರುಣ್ ಚಕ್ರವರ್ತಿ ಇಬ್ಬರು ಕೂಡ ಸ್ಪಿನ್ ವಿಭಾಗದಿಂದ ಇಬ್ಬರಿಗೂ ಕೂಡ ಅವಕಾಶವನ್ನು ಪಡೆಯುವಂತ ಚಾನ್ಸಸ್ ಇದೆ. ಇಬ್ಬರು ಕೂಡ ಸ್ಪಿನ್ ಬೌಲರ್ಗಳಾಗಿದ್ದು ಜಗತ್ತಿನ ಕ್ವಾಲಿಟಿ ಸ್ಪಿನ್ನರ್ಗಳಲ್ಲಿ ಇವರಿಬ್ರು ಕೂಡ ಟಾಪ್ನಲ್ಲೇ ಇದ್ದಾರೆ. ಹೀಗಾಗಿ ಈ ಪಂದ್ಯದಲ್ಲೂ ಕೂಡ ಇವರಿಬ್ರು ಅವಕಾಶವನ್ನು ಪಡ್ಕೊಳ್ಬಹುದು. ನೆಕ್ಸ್ಟ್ ಪೇಸರ್ ವಿಭಾಗ ಅಂತ ಬಂದಾಗ ಜಸ್ಪ್ರೀತ್ ಬುಮ್ರಾ ಹಾಗೆ ಹರ್ಷದೀಪ್ ಸಿಂಗ್ ರನ್ನ ಪಿಕ್ ಮಾಡುವಂತ ಚಾನ್ಸಸ್ ಇದೆ. ಇವರಿಬ್ರು ಕೂಡ ಭಾರತ ಪರ ಟಿ20ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನ ಭೇಟಿಯಾಡಿರುವಂತ ಲಿಸ್ಟ್ ನಲ್ಲಿ ಟಾಪ್ 2ನಲ್ಲಿದ್ದಾರೆ. ಹೀಗಾಗಿ ಈ ಪಂದ್ಯದಲ್ಲೂ ಕೂಡ ಅವರಿಗೆ ಚಾನ್ಸ್ ಸಿಗುತ್ತೆ. ನೆಕ್ಸ್ಟ್ ಹರ್ಷಿತ್ ರಾಣಾನ ಪೇಸ್ ವಿಭಾಗದಿಂದ ಬೆಂಚ್ ನಲ್ಲಿ ಕೂರಿಸಬಹುದು. ಇನ್ನು ವೈಜಾಗ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಪ್ರಯೋಗ ಮಾಡಿದಂತ 6 ಬ್ಯಾಟ್ಸ್ಮನ್ ಹಾಗೆ 5 ಬೌಲರ್ಗಳ ಪ್ರಯೋಗ ಉಲ್ಟಾ ಹೊಡೆದಿತ್ತು. ಅಭಿಷೇಕ್ ಶರ್ಮಾ ಗೋಲ್ಡನ್ ಡಕ್ ಆಗ್ತಾ ಇದ್ದಂತೆ ಟಾಪ್ ಆರ್ಡರ್ ಬ್ಯಾಟರ್ಗಳು ಪೆವಿಲಿಯನ್ ಪರೇಡ್ ನಡೆಸಿದ್ರು. ಶಿವಮ್ ದುಬೆ ಏಕಾಂಗಿ ಹೋರಾಟ ನಡೆಸಿದ್ರು ಕೂಡ ಪಂದ್ಯವನ್ನು ಗೆಲ್ಲಿಸೋಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ 5ನೇ ಪಂದ್ಯಕ್ಕೆ ಯಾವುದೇ ಪ್ರಯೋಗ ಇಲ್ಲದೆ ಕಣಕ್ಕಿಳಿಬೇಕು. ಇನ್ನು ಈ ಸರಣಿಯಲ್ಲಿ ಭಾರತ ಪರ 2 ವೇಗದ ಅರ್ಧಶತಕ ಕೂಡ ಬಂದಿವೆ. ಗುವಾಹಟಿಯಲ್ಲಿ ನಡೆದ 3ನೇ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ 2ನೇ ಅತ್ಯಂತ ವೇಗದ ಅರ್ಧಶತಕ ಬಾರಿಸಿದ್ರು.
14 ಎಸೆತಗಳಲ್ಲಿ, ಅದು ಕೂಡ. ಇನ್ನು 2007ರಲ್ಲಿ ನಡೆದ ಉದ್ಘಾಟನಾ T20 ವಿಶ್ವಕಪ್ನಿಂದ ಯುವರಾಜ್ ಸಿಂಗ್ ಅವರ ದಾಖಲೆ ಇನ್ನೂ ಕೂಡ ಹಾಗೆ ಇದೆ. ಅವರು 12 ಬಾಲ್ಗಳಲ್ಲಿ ಈ ಅರ್ಧ ಶತಕದ ದಾಖಲೆ ಮಾಡಿದ್ದು, ಇದು ಅವರ ಹೆಸರಲ್ಲಿ ನಂಬರ್ 1 ಪ್ಲೇಸ್ನಲ್ಲಿದ್ದಾರೆ. ಇನ್ನು ವೈಜಾಗ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಶಿವಮ್ ದುಬೆ 15 ಬಾಲ್ಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು. ಇದು 3ನೇ ವೇಗದ ಅರ್ಧ ಶತಕವಾಗಿದೆ. ಇನ್ನು ಭಾರತದ ಪರ ಇದಿಷ್ಟು ಪ್ಲೇಯಿಂಗ್ 11 ಆದರೆ ಮಿಚೆಲ್ ಸ್ಯಾಂಟ್ನರ್ ನಾಯಕತ್ವದ ನ್ಯೂಜಿಲೆಂಡ್ ತಂಡ 4ನೇ ಪಂದ್ಯದಲ್ಲಿ ಗೆದ್ದಿರೋದ್ರಿಂದ 5ನೇ ಪಂದ್ಯದಲ್ಲೂ ಕೂಡ ಅದೇ ರೀತಿಯ ಕಾನ್ಫಿಡೆನ್ಸ್ ನಲ್ಲಿ ಕಣಕ್ಕಿಳಿತಾರೆ. ಆದರೆ ಭಾರತಕ್ಕಿರುವಂತಹ ಚಾಲೆಂಜ್ ಏನಂದ್ರೆ ಪ್ಲೇಯಿಂಗ್ 11ನಲ್ಲಿ ಮತ್ತೆ ಪ್ರಯೋಗ ಮಾಡೋದು ಬೇಡ. ಸೊ ಗೆಲ್ಲೋಕ್ಕೋಸ್ಕರ ಪಂದ್ಯವನ್ನು ಆಡಬೇಕು, ಪ್ರಯೋಗಕ್ಕಾಗಿ ಈ ಪಂದ್ಯವನ್ನು ಆಡಿಸೋದು ಬೇಡ. ಸೊ ಎಲ್ರಿಗೂ ಕೂಡ ಚಾನ್ಸ್ ಕೊಟ್ಟು ನೋಡೋಣ, ಅಥವಾ ಸರಣಿ ಗೆದ್ದಿದ್ದೇವೆ ಜಾಸ್ತಿ ಬೌಲರ್ಗಳನ್ನೇ ಆಡಿಸೋಣ ಅಥವಾ ಚಾನ್ಸ್ ಕೊಡೋಣ ಅಂತ ಎಕ್ಸ್ಪೆರಿಮೆಂಟ್ ಮಾಡೋದು ಬಿಟ್ಟು ಅಟ್ಲೀಸ್ಟ್ ವಿನ್ನಿಂಗ್ ಟೀಮ್ನೇ ಕಣಕ್ಕಿಳಿಸಬೇಕಾಗತ್ತೆ. 2024ರ T20 ವಿಶ್ವಕಪ್ ಬಳಿಕ ಭಾರತ ವಿನ್ನಿಂಗ್ ಪರ್ಸೆಂಟೇಜ್ ಕೂಡ ಅದ್ಭುತವಾಗಿದೆ, 80% ಇದೆ. ಆಸ್ಟ್ರೇಲಿಯಾಕ್ಕಿಂತ 10 ಅಂಕ ಜಾಸ್ತಿ ಇದೆ, ಹಾಗೆ ನಂಬರ್ 1 ಪ್ಲೇಸ್ನಲ್ಲಿದ್ದಾರೆ. ಇನ್ನು ಸರಣಿಯ ಕೊನೆ ಪಂದ್ಯ ನಡೆಯಲಿರುವಂತಹ ತಿರುವನಂತಪುರಂ ಮೈದಾನದಲ್ಲಿ ಈಗಾಗಲೇ ಭಾರತ 2 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದೆ, 2ರಲ್ಲೂ ಕೂಡ ಗೆದ್ದಿದೆ. ಈಗ 3ನೇ ಪಂದ್ಯ ನಡೆಯಲಿದೆ. ಈ ಪಂದ್ಯವನ್ನು ಕೂಡ ಗೆದ್ದು ವಿಶ್ವಕಪ್ ಕೂಡ ಅದೇ ಜೋಶ್ನಲ್ಲಿ ಕಾಲಿಡುವಂತ ಯೋಜನೆಯಲ್ಲಿದೆ. ನಮಸ್ಕಾರ.